ಹಾಯ್ ಆಲ್, ನಾನು ಶಾಲಿನಿ ಫ್ರಮ್ ಥ್ರೆಡ್ ಆ್ಯಂಡ್ ಟ್ಯಾಸಲ್. ಈ ಬ್ಯೂಟಿಫುಲ್ ಕ್ಯೂಟ್ ಡಿಸೈನ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. 6 ಎಳೆ ದಾರನ ಈ ಥರ ತೊಗೊಂಡು ಸೀರೆಗೆ ಚುಚ್ಚಿ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಅದ್ರ ಪಕ್ಕನೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ನಂತರ 3 ಚೈನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಒಂದು ಲೂಪ್ ಬೇಕು ನಮಗೆ, ಅದಕ್ಕೋಸ್ಕರ. ಇದಾದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳಿ. ಮತ್ತೆ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶನ ಆ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಲೂಪಿಂದ ತೊಗೊಂಡು 2ರಲ್ಲಿ 1, 2ರಲ್ಲಿ 1 ಇದೇ ಥರ ಡಬಲ್ ಕ್ರೋಶನ 4 ಸತಿ ಮಾಡ್ಕೋಬೇಕು. ನೀವು 4 ಸಲ ಮಾಡ್ಕೊಂಡಾದಮೇಲೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನೋಡಬೇಕಾಗತ್ತೆ. ನೀವು ಅಲ್ಲಿಗೆ ನೀವು ಲಾಕ್ ಮಾಡೋ ಹಾಗಿಲ್ಲ, ಡಬಲ್ ಕ್ರೋಶನೇ ಮಾಡ್ಕೋಬೇಕಾಗತ್ತೆ. ಈ ಡಿಸೈನಲ್ಲಿ ಇದು ಚೇಂಜಸ್ ಇರುತ್ತೆ. ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚುಚ್ಚಿ ದಾರನ ಎಳ್ಕೊಂಡು 2ರಲ್ಲಿ 1, 2ರಲ್ಲಿ 1 ಈ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ನೀವು ಲಾಕ್ ಮಾಡೋ ಹಾಗಿಲ್ಲ. ಮತ್ತೆ 3 ಸಲ ಚೈನ್ ಹಾಕ್ಕೊಂಡು ಆ ಗ್ಯಾಪ್ಗೆ ಮತ್ತೆ 4 ಡಬಲ್ ಕ್ರೋಶನ ಮಾಡಬೇಕಾಗತ್ತೆ. ಈ ಸೀರೆ ಫುಲ್ ಇದೇ ಥರ ಕಂಟಿನ್ಯೂ ಆಗುತ್ತೆ. 3 ಚೈನ್ ಹಾಕ್ಕೊಳ್ಳಿ, ಆ ಗ್ಯಾಪಲ್ಲಿ 4 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಆ ಗ್ಯಾಪ್ಗೆ ಮತ್ತೆ ಇದೇ ಥರ ಮಾಡಿಕೊಂಡು ಕೊನೆವರೆಗೂ ಕಂಟಿನ್ಯೂ ಆಗುತ್ತೆ. ಇದು ಡಬಲ್ ಕ್ರೋಶನ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿ, ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ದೊಡ್ಡದಾಗಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಎಷ್ಟು ಚಿಕ್ಕದಾಗಿ ಮಾಡ್ಕೋತೀರೋ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದೇ ಥರ ಕೊನೆವರೆಗೂ ಮಾಡ್ಕೊಂಡಾದಮೇಲೆ ಎಂಡಿಂಗಲ್ಲಿ ಡಬಲ್ ಕ್ರೋಶ ಮಾಡೋದು ಬೇಡ, ಹಾಗೆ ಒಂದು ಸತಿ ಲಾಕ್ ಮಾಡಿಬಿಡಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ಈ ಥರ ಸೂಜಿಗೆ 2 ಎಳೆ ದಾರ ತೊಗೊಂಡು ಮತ್ತು ಕಾಂಟ್ರಾಸ್ಟ್ ಬೇರೆ ಕಲರ್ನ ನಾವು 6 ಎಳೆ ತೊಗೊಂಡಿರ್ತೀವಲ್ವ, ಅದನ್ನು ಈ 2 ಎಳೆ ದಾರದೊಳಗಡೆಯಿಂದ ಸ್ವಲ್ಪ ಮುಂದಕ್ಕೆ ತೊಗೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಉದ್ದ ತೊಗೊಂಡು ಸೇರಿಸ್ಕೊಂಡಾದಮೇಲೆ ಈ ಥರ ಸ್ಮಾಲ್ ಬೀಡ್ದು ನಾನು ಬೊಂಚ್ ತಂದು ಇಟ್ಕೊಂಡಿದ್ದೀನಿ. ಈ ಬೊಂಚಲ್ಲಿಂದ ನಾನು ಸೀರೆಗೆ ಡೈರೆಕ್ಟಾಗಿ ಮಣಿಗಳನ್ನ ಸೇರಿಸ್ಕೋತೀನಿ. ಇದು ಯಾವ ಥರ ಸೇರಿಸ್ಕೋತಿದ್ದೀನಿ ಅಂತ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ. ಸೂಜಿಗೆ ಸ್ವಲ್ಪ ಈ ಥರ ಮಣಿಗಳನ್ನ ತೊಗೊಂಡು ಅದು ಹಿಂದೆ ಲಾಕ್ ಆಗಿರೋ ದಾರನ ಸ್ವಲ್ಪ ಕಟ್ ಮಾಡ್ಕೊಂಬಿಡಿ. ಅದನ್ನು ಕಟ್ ಮಾಡಿಕೊಂಡು ನೀವು 2 ಎಳೆ ದಾರ ತೊಗೊಂಡಿರ್ತೀವಲ್ಲ ಅದ್ರ ಮೂಲಕ 6 ಎಳೆ ದಾರದ ಒಳಗಡೆಗೆ ಎಳ್ಕೊಂಬಿಡಿ. ಇದೇ ಥರ ನಿಮಗೆ ಎಷ್ಟು ಮಣಿ ಬೇಕಾಗುತ್ತೋ ಅಷ್ಟು ಮಣಿನ ಸೇರಿಸ್ಕೊಳ್ಳಿ. ನಾನು ಅಂದಾಜು ಒಂದು 3 ಚೈನಷ್ಟು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯದಲ್ಲಿ ಖಾಲಿ ಆದರೆ ಪದೇ ಪದೇ ದಾರ ತೆಗೆದು ಅದನ್ನು ಸೇರಿಸ್ಕೊಳ್ಳೋದು ಅದೆಲ್ಲ ಡಬಲ್ ಕೆಲಸ ಆಗುತ್ತೆ. ಅದಕ್ಕೆ ಆದಷ್ಟು ನಾನು ಜಾಸ್ತಿನೇ ಪೋಣಿಸ್ಕೊಂಡಿದ್ದೀನಿ. ಈ ಥರ ಫುಲ್ ಪೋಣಿಸ್ಕೊಂಡಾದಮೇಲೆ ಅದು ಲಾಸ್ಟಲ್ಲಿ ಸ್ವಲ್ಪ ಗಂಟು ಹಾಕ್ಕೊಂಡಿರ್ತೀವಲ್ವ, ದಾರ ಮೇಲೆ ಕೆಳಗೆ ಆಗಬಾರ್ದಂತ ಅದನ್ನು ಕಟ್ ಮಾಡಿಬಿಟ್ಟು ಫುಲ್ ಮಣಿನ ಹಿಂದೆ ತಳ್ಳಿಬಿಟ್ಟು ಆ ದಾರನ ಸರಿ ಮಾಡ್ಕೊಳ್ಳಿ. ಕುಚ್ಚಾಕೋಕ್ಕೆ ರೆಡಿ ಮಾಡಿಕೊಂಡು ಮತ್ತು ಸ್ಟಾರ್ಟಿಂಗು ಈ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕ್ಕೊಂಡು 4ನೇ ಡಬಲ್ ಕ್ರೋಶ ಮಾಡಿರ್ತೀವಲ್ವ ಆ ಗ್ಯಾಪಲ್ಲಿ ಚುಚ್ಚಿ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಅದು ಆದಷ್ಟು ಚಿಕ್ಕದಾಗೆ ಮಾಡ್ಕೊಳ್ಳಿ. ಇವಾಗ 3 ಚೈನ್ನ ಮಾಡಿಕೊಂಡು ಆ ಲೂಪ್ ಕ್ರಿಯೇಟ್ ಆಗಿದೆ ಅಲ್ವಾ, ಅದರೊಳಗಡೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನೀವು ಈ ದಾರಗಳನ್ನ ಬೆರಳಲ್ಲಿ ಸುತ್ಕೊಂಡಿರ್ತೀರಲ್ವ, ಮಣಿಗಳನ್ನೂ ಹಾಗೆ ಸ್ವಲ್ಪ ಡಿಸ್ಟೆನ್ಸಲ್ಲೇ ಸುತ್ತಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಅನಿಸುತ್ತೆ. ಫಸ್ಟು ಮಣಿನ ತೊಗೋಬೇಕು ಮುಂದಕ್ಕೆ. ಆ ಮಣಿನ ತೊಗೊಂಡು ಆಮೇಲೆ ಸೂಜಿಗೆ ಒಂದು ಸತಿ ದಾರನ ಸುತ್ಕೋಬೇಕಾಗತ್ತೆ. ಈಗ ನಾನು ಯಾವ ರೀತಿ ಮಣಿನ ಮುಂದೆ ತಳ್ಕೊತಾ ಇದ್ದೀನಿ ಹಂಗೆ ಮುಂದೆ ತಳ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಆ ಲೂಪಿಂದ ಎಳ್ಕೊಂಡು 2ರಲ್ಲಿ 1 ಮಾಡ್ಕೊಳ್ಳಿ, ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಆ ಮಣಿನ ಮುಂದೆ ಬರೋ ಥರ ಮಾಡ್ಕೊಳ್ಳಿ. ಅದಷ್ಟೇ, ಅದು ಮಿಡಲ್ಗೆ ಪ್ಲೇಸ್ ಆಗುತ್ತೆ. ಇದೇ ಥರ 3 ಮಣಿನ ಹಾಕ್ಕೊಂಡಿದ್ದೀನಿ ನಾನು. ಫಸ್ಟ್ ಮಣಿ ತಳ್ಕೊಂಡು ಆಮೇಲೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಲೂಪಿಂದ ಒಂದು ಸತಿ ದಾರ ಎತ್ಕೊಂಡು 2ರಲ್ಲಿ 1, 2ರಲ್ಲಿ 1 ಇದೇ ಥರ ಮಾಡಿಕೊಂಡು ಲಾಸ್ಟಲ್ಲಿ 1 ಡಬಲ್ ಕ್ರೋಶನ ಹಾಗೆ ಹಾಕ್ಕೊಂಡಿದ್ದೀನಿ, ಮಣಿ ಹಾಕಿಲ್ಲ. ಅದಕ್ಕೆ ಆ ಲೂಪಲ್ಲಿ ಲಾಸ್ಟ್ 4ನೇ ಡಬಲ್ ಕ್ರೋಶನ ಹಾಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು
ನೆಕ್ಸ್ಟ್ ಆರ್ಚ್ ಇದೆಯಲ್ವಾ, ಅದರಲ್ಲಿ 4ನೇ ಡಬಲ್ ಕ್ರೋಶ ಇದೆಯಲ್ಲ, ಆ ಲೂಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮೀನ್ಸ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಚಿಕ್ಕದಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಆ 4ನೇ ಗ್ಯಾಪ್ ಹೋಲ್ ಇದೆಯಲ್ಲ ಅಲ್ಲಿಗೆ. ಇದು ಸಹ ಇದೇ ಥರ ಫಸ್ಟ್ ಸ್ಟೆಪ್ ಥರನೇ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಹಾಕಿರಲಿಲ್ಲ, ಈ ಸ್ಟೆಪ್ಪಲ್ಲಿ ಬೀಡ್ ಹಾಕ್ತಿದ್ದೀವಿ. ಇದು ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೀಡ್ ಹಾಕ್ಕೊಂಡು ಮಾಡೋದು. ಅಷ್ಟು ಬೇಗ ನೋಡಿದಷ್ಟು ಈಸಿಯಾಗಿ ಬೇಗನೂ ಆಗಲ್ಲ, ತುಂಬ ಲೇಟು ಆಗಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಅರ್ಥ ಆಯ್ತಲ್ಲ ಈ ಸ್ಟೆಪ್ಪು. ಫಸ್ಟ್ ಒಂದು ಬೀಡನ್ನ ತಳ್ಕೊಂಡು ಆಮೇಲೆ ಮಾಡ್ಕೊಂಡು ಹೋಗಬೇಕು. ಇದು ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಕಾಂಟ್ರಾಸ್ಟ್ ಕಲರ್ ಇದ್ದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಎಂಡಿಂಗ್ವರೆಗೂ ಈ ಥರ ಮಾಡ್ಕೊಂಬಂದು ಲಾಸ್ಟ್ ಒಂದು 3ನೇ ಕಂಬಕ್ಕೆ ಸಿಂಗಲ್ ಲಾಕ್ ಮಾಡಿ, ಡಬಲ್ ಕ್ರೋಶ ಬೇಡ, ಸಿಂಗಲ್ ಲಾಕ್ ಮಾಡಿ ಒಂದು 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ತೆಗೆದುಬಿಡಿ. ರಿಮೈನಿಂಗ್ ದಾರ ತೆಗೀರಿ. ಇದು ಇಷ್ಟೇ ಡಿಸೈನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದಕ್ಕೆ ಬೀಡ್ ಹಾಕಿದ್ದೀನಿ, ಕುಚ್ಚು ಕಟ್ಟಿಲ್ಲ. ಇದು ಹಿಂದೆ ಸ್ವಲ್ಪ ಕಟ್ ಮಾಡಿ ಹಿಂದೆ ಗಮ್ ಹಾಕಿ ಸ್ಟಿಕ್ ಮಾಡ್ಕೊಂಬಿಟ್ರೆ ಈ ರೀತಿ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬೀಡ್ಸ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾಯಿದ್ದೀನಿ. ನಾನು 1 2 3 4 5 ಆರ್ಚ್ನ ಬಿಟ್ಟು ಒಂದೊಂದು ಬೀಡನ್ನ ಹಾಕ್ತಾಯಿದ್ದೀನಿ. ಫಸ್ಟು ಸೂಜಿಗೆ 2 ಎಳೆ ದಾರ ತೊಗೊಳ್ಳಿ. ಆ ಲಾಸ್ಟ್ ಸ್ಟೆಪ್ಪು ಯಾವ ಕಲರಲ್ಲಿ ಮಾಡಿರ್ತೀರೋ ಆ ಕಲರ್ ದಾರ, ಕಾಟನ್ ದಾರ 2 ಎಳೆ ತೊಗೊಂಡು ಲಾಸ್ಟಲ್ಲಿ ಒಂದು ಗಂಟು ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ದಾರ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸ್ಮಾಲ್ ಬೀಡ್ 1, ಆಮೇಲೆ ಕ್ರಿಸ್ಟಲ್ ಬೀಡ್ 1 ಮತ್ತು ಸ್ಮಾಲ್ ಬೀಡ್ 1, ಇದು 3ನ್ನ ತೊಗೊಳ್ಳಿ. ಇದು ತೊಗೊಂಡು ಲಾಸ್ಟ್ ಸ್ಮಾಲ್ ಬೀಡನ್ನ ಬಿಟ್ಟು ಕ್ರಿಸ್ಟಲ್ ಬೀಡಿಂದ ದಾರನ ರಿವರ್ಸ್ ತೊಗೋತಾ ಇದ್ದೀನಿ. ಲಾಸ್ಟ್ ಒಂದು ಬೀಡನ್ನ ಬಿಟ್ಟು ಆ ಕ್ರೋಶಗೆ ಸೂಜಿಯಿಂದ ದಾರನ ತೊಗೊಂಡು ಟೈಟಾಗಿ ಎಳ್ಕೊತಾ ಇದ್ದೀನಿ. ಟೈಟಾಗಿ ಎಳ್ಕೊಂಡು, ಇಲ್ಲಾಂದರೆ ಲೂಸಾಗಿ ನೇತಾಡೋ ಥರ ಆಗುತ್ತೆ, ಅದು ಟೈಟಾಗಿ ಎಳ್ಕೊಂಡು ಬ್ಯಾಕ್ ಸೈಡು ಒಂದು ಗಂಟು ಹಾಕೋತಾ ಇದ್ದೀನಿ. ನೋಡಿ ಈ ಡಿಸೈನ್ ಇಷ್ಟೇ, ತುಂಬ ಕ್ಯೂಟಾಗಿದೆ. ಈ ಸ್ಯಾರಿ ಲೈಟ್ ವೆಯ್ಟ್ ಇರೋದ್ರಿಂದ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲೈಟ್ ವೆಯ್ಟ್ ಆಗಿದೆ, ಕುಚ್ಚು ಇಲ್ಲ, ಕ್ರೋಶದಲ್ಲೇ ಮಾಡಿದ್ದೀವಿ ಬರೀ ಬೀಡ್ಸ್ ಯೂಸ್ ಮಾಡಿಕೊಂಡು. ತುಂಬ ಟೈಮ್ ನೀವು ಹೆಂಗೆ ಇಟ್ರೂ ಚೆನ್ನಾಗಿ ಕಾಣುತ್ತೆ, ಹಾಳಾಗಲ್ಲ. ಏನು ಫೋಲ್ಡಿಂಗ್ ಆಗಿ ಕುಚ್ಚು ಹಾಳಾಗೋ ಥರ ಇದೇನೂ ಆಗಲ್ಲ, ಕ್ರೋಶ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ, ನಾನು ಹೇಳ್ಕೊಟ್ಟಿದ್ದ ಮೆಥಡ್ ನಿಮಗೆ ಅರ್ಥ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಷ್ಟು ನನಗೆ ಎನ್ಕರೇಜ್ ಆಗುತ್ತೆ ಇನ್ನಷ್ಟು ವೀಡಿಯೋಗಳನ್ನ ಮಾಡಿ ಪೋಸ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.